ಈಗ ಅವರ ಜೊತೆಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಅವರ ಬೆಂಬಲಿಗರನ್ನ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಂಪುಟ ವಿಸ್ತರಣೆ ಆಗಿದೆ. 20 ಜನರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ರಾಜಭವನದಲ್ಲಿ ಅದ್ದೂರಿಯಾಗಿ ಪ್ರಮಾಣ ವಚನ ಸಹ ನಡೆಯಿತು. ಆದರೆ ಬೆಂಗಳೂರಿನ ವಿಜಯನಗರ ಹಾಗೂ ಗೋವಿಂದರಾಜನಗರ ಜೊತೆಗೆ ಗಾಂಧಿ ನಗರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಗೋವಿಂದರಾಜನಗರ ಕ್ಷೇತ್ರ ಜೊತೆಗೆ ಏನು ವಿಜಯನಗರ ಕ್ಷೇತ್ರದ ಕಾರ್ಯಕರ್ತರು ಅವರ ನೆಚ್ಚಿನ ನಾಯಕರಾದಂಥ ಕೃಷ್ಣಪ್ಪ ಜೊತೆಗೆ ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಕ್ಷೇತ್ರದ ಮತದಾರರು, ಸದಸ್ಯರು, ಕಮಿಟಿ ಸದಸ್ಯರು ಎಲ್ಲರೂ ಸಹ ಸಾಮೂಹಿಕ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾನೀಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರ ಕಾರ್ಯಕರ್ತರು ಯಾವ ಒಂದು ಬ್ಲಾಕ್ ಕಾಂಗ್ರೆಸ್ ಇರ್ಬೋದು, SC/ST ಘಟಕ ಇರ್ಬೋದು, ಮೈನಾರಿಟಿ ಘಟಕ ಇರ್ಬೋದು, ಇದಕ್ಕೆ ರಾಜೀನಾಮೆಯನ್ನು ಕೊಡುವಂಥ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ನಾನೀಗ ಮಾತಾಡ್ತಾ ಹೋಗ್ತೇನೆ. ಸರ್, ಇವತ್ತು ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತಾ ಇದ್ರೆ ಯಾವ ಉದ್ದೇಶಕ್ಕಾಗಿ? ಸರ್, ನಿಷ್ಠಾವಂತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನ್ಯಾಯ ಸಿಗಬೇಕು. ಅವರು ಏನೇನು ಹೇಳಿದ್ರು, ಯಾರು ಕೇರ್ ಮಾಡಲ್ಲ ಅಂತಂದ್ರಲ್ಲ, ನಾವು ನಿಷ್ಠೆಯಿಂದ ಇರತಕ್ಕಂಥ ನಮ್ಮ ಲೀಡರ್ಸು 4 ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಇನ್ನೂ ದುಡಿತಾನೆ ಇರ್ತೀವಿ. 2 ಕ್ಷೇತ್ರದಲ್ಲಿ ನಿಷ್ಠಾವಂತ ಎಲ್ಲ ನಮ್ಮ ಲೀಡರ್ಸ್ ಬಂದಿದ್ದಾರೆ. ಎಲ್ಲ ನಮ್ಮ ಲೀಡರ್ಗಳು ಏನು ಬಂದಿದ್ದಾರೆ, ಎಲ್ಲ ಸೇರಿ ತಮ್ಮ ಏನು ಒಂದು ಪೋಸ್ಟಿಂಗ್ ಇದೆ ಅದಕ್ಕೆಲ್ಲದಕ್ಕೂ ರಾಜೀನಾಮೆ, ಸಾಮೂಹಿಕವಾಗಿ ರಾಜೀನಾಮೆಯನ್ನ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸಾಹೇಬರು ತಲುಪಿಸಕ್ಕೆ ಬಂದಿದ್ದೀವಿ. ಇದು ನೀವು ದಯಮಾಡಿ 2 ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತರಿದ್ದಾರೆ, ಅವ್ರನ್ನ ಕಳ್ಕೊತೀರ ಕಾಂಗ್ರೆಸ್ ಪಕ್ಷದಲ್ಲಿ. ದಯಮಾಡಿ ನೀವು ಅವರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನೋತಕ್ಕಂಥ ಆಗ್ರಹ. ಒಂದು ವೇಳೆ ಕೊಟ್ಟಿಲ್ಲ ಅನ್ನೋದಾದ್ರೆ ನಮ್ಮ ನಾಯಕರಿದ್ದಾರೆ, ನಿಲುವು ತಗೋತಾರೆ. ನಮ್ಮ ನಾಯಕರು ಏನು ನಿಲುವು ತಗೋತಾರೆ, ಕೃಷ್ಣಪ್ಪನವರು, ಪ್ರಿಯಕೃಷ್ಣ ಅವರು, ಅವ್ರ ಬೆನ್ನಿಂದೆ ನಾವು ಸಾವಿರಾರು ಜನ, ಲಕ್ಷಾಂತರ ಜನ ಏನಿದ್ದೀವಿ, ಅವ್ರ ಬೆನ್ನಿಂದೆ ನಿಂತ್ಕೋತೀವಿ ಅನ್ನತಕ್ಕಂಥ ಮಾತು ಹೇಳ್ತೀನಿ ಮೇಡಮ್. ಹೇಳಿ ಸರ್. ಕರಪ್ಷನ್ ಫ್ರೀ ಗೋವಿಂದರಾಜನಗರ, ವಿಜಯನಗರ ಕರಪ್ಷನ್ ಫ್ರೀ. 4 ಟೈಮು MLA ಆಗಿದ್ದಾರೆ. ನಾವು ಕೂಲಿ ಕೇಳ್ತಾ ಇದ್ದೀವಿ. ಇವಾಗ 2008ರಲ್ಲಿ, 13ರಲ್ಲಿ, 18ರಲ್ಲಿ, 23ರಲ್ಲಿ 4 ಸಲ ನಮ್ಮವ್ರು ಗೆದ್ದಿದ್ದಾರೆ. ನಮ್ಮ ಸಾಹೇಬ್ರಿಗೆ ಒಂದೇ ಒಂದು ವರ್ಷ ಕೊಟ್ಟಿದ್ದು ಸಿದ್ದರಾಮಯ್ಯ ಪೀರಿಯಡಲ್ಲಿ. ಇವಾಗವರೆಗೂ ನಾವು ತ್ಯಾಗ ಮಾಡಿದ್ದೀವಿ. DK ಶಿವಕುಮಾರ್ ಸಾಹೇಬರು ಹೇಳ್ತಾರಲ್ವಾ, ನಮಗೂ ಸಿಕ್ಕಿಲ್ಲ ತ್ಯಾಗ ಮಾಡಿ ಅಂತ. ನಮ್ಮವರು ತ್ಯಾಗ ಮಾಡಿದ್ದಾರೆ. 2 ಸೈಡ್ MLA 4 ಟೈಮು ಪ್ರಿಯಕೃಷ್ಣ ಅವ್ರು ಗೆದ್ದಿದ್ದಾರೆ. ಸಚಿವ ಸ್ಥಾನ ಇಬ್ಬರಲ್ಲೊಬ್ರು ಕೊಡಲೇಬೇಕು. ಅಲ್ಲಿವರೆಗೂ ಇದನ್ನ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ. ಸರ್, 1 ರೂಪಾಯಿ ಲಂಚ ಇಸ್ಕೊಳಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಎಲ್ಲಿಗೂ ದ್ರೋಹ ಮಾಡಿಲ್ಲ. ಕೃಷ್ಣಪ್ಪ, ಪ್ರಿಯಕೃಷ್ಣ ಅವರು ಶಾಸಕರು ಕಾಂಗ್ರೆಸ್ನ ಕಟ್ಟಿದ್ದಾರೆ. ಗೋವಿಂದರಾಜನಗರ, ವಿಜಯನಗರದಲ್ಲಿ ಕಾಂಗ್ರೆಸ್ನ ಬಲಪಡಿಸ್ತಿದ್ದಾರೆ. ನಮಗೂ ಕೂಲಿ ಕೊಡಿ. ಸರ್, ನ್ಯಾಯ ಇಲ್ವಲ್ಲ ಸರ್, ನ್ಯಾಯ ದೇವತೆ ಕಣ್ಣೆ ಬಟ್ಟೆ ಕಟ್ಕೊಂಡಿರ್ಬೇಕಾರೆ ನಾವು ಕೊಟ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಇವತ್ತು ಏನು ಸರ್ಕಾರ ಏನು ಗುರುತಿಸಿ ಕೊಡ್ಬೇಕಾಯ್ತು ನಿಷ್ಠಾವಂತರಿಗೆ, ಅವರೇ ಕಣ್ಣು ಬಟ್ಟೆ ಕಟ್ಕೊಂಡಿರ್ಬೇಕಾದ್ರೆ ನಾವು ಕಟ್ಕೊಂಡಿರೋ ತಪ್ಪಿಲ್ಲ. ಕಾರ್ಯಕರ್ತರಿಗೆ ಆಗಿರೋ ಬೇಜಾರಿದೆಯಲ್ಲ, ಅದು ಯಾರು ನಿಗ್ಸಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ಈ ಕಾರ್ಯಕರ್ತರ ಶಕ್ತಿ ಅವ್ರಿಗೆ ಗೊತ್ತಿದೆ. ಯಾಕೆಂದ್ರೆ ಅವರು ಕೆಳಮಟ್ಟದಿಂದ ಬಂದಿದ್ದೀನಿ ಅಂತ ಎಲ್ಲರಲ್ಲಿ ಹೇಳ್ತಾರಲ್ಲ, ಇವತ್ತು ಒಬ್ಬ ಕೆಳಮಟ್ಟದ ಕಾರ್ಯಕರ್ತರು ಬಂದು ರೋಡ್ ಕೂತಿದಾರಲ್ಲ, ಅದು ನಿಜವಾಗ್ಲೂ ಅವ್ರಿಗೆಲ್ಲ ಒಂದಲ್ಲ ದಿವಸ ಪಾಠ ಕಲಿಸುತ್ತೆ. ಕಾರ್ಯಕರ್ತರು ಕಳ್ಕೊಂಡ್ರೆ ಪಕ್ಷ ಎಲ್ಲೇ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಯೋಗೇಶ್ ಅಂತ ಸರ್. ಏನು ವಿಜಯನಗರ ಮತ್ತು ಗೋವಿಂದರಾಜನಗರ ಕ್ಷೇತ್ರದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನಾವು ವ್ಯಕ್ತಿ ನಿಷ್ಠೆಯಿಂದ ಇಲ್ಲ, ಪಕ್ಷ ನಿಷ್ಠೆಯಿಂದ ಇದ್ದೀವಿ. ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಳ್ಳಲೇಬೇಕು, ಇಲ್ಲಾಂದರೆ ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಈ 2 ಕ್ಷೇತ್ರದಲ್ಲಿ ನೀವು ಕಳ್ಕೊತೀರಾ ಅಂತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. 2018ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಮುಗಿದಾಗ ಸೆಕ್ಯುಲರ್ ಗೌರ್ಮೆಂಟು, ಅಲಯನ್ಸ್ ಗೌರ್ಮೆಂಟು ಜಾರಿಗೆ ಬಂತು. ಆ ಟೈಮಲ್ಲೂ ಏನು ಒಂದು ಸಚಿವ ಸ್ಥಾನ ತಪ್ಪಿತು. ಆ ಕ್ಷಣದಲ್ಲೂ ಕೂಡ ಕೃಷ್ಣಪ್ಪ ಅವರು ಪಕ್ಷಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಅಂಥವ್ರು ಕೊಡ್ತಾರೆ, ಇನ್ನೆಂಥವ್ರು ಕೊಡ್ತೀರಾ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿದವ್ರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರು ಸಿಗ್ತಾ ಇದೆ, ನಿಷ್ಠಾವಂತ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಮಾತು. ಈ ಇಂದಿನ ರಾಜಕಾರಣದಲ್ಲಿ ಯಾರು ಲಾಬಿ ಮಾಡ್ತಾರೆ, ಯಾರು ಚಮಕ್ಗಳು ಕೊಡ್ತಾರೆ, ಗಿಮಿಕ್ ಮಾಡ್ತಾರೆ, ಅಂಥವ್ರಿಗೆ ಕಾಲ ಆಗ್ಬಿಟ್ಟೈತೆ. ನಿಷ್ಠಾವಂತರಿಗೆ, ಕಾರ್ಯಕರ್ತರಿಗೆ ಗುರುತಿಲ್ಲ ಅಂದರೆ ಆ ಪಕ್ಷದ ಬುನಾದಿನೇ ಅಳ್ಳಾಡುತ್ತೆ ಅಂತ ನಾನು ಈ ಮುಖೇನ ನಾನು ವರಿಷ್ಠರಿಗೆ ತಿಳಿಸ್ತೀನಿ ಸರ್. ಈಗೇನಾದರೂ ಮನವೊಲಿಸುವಂಥ ಪ್ರಯತ್ನ ಏನಾದ್ರು ಮಾಡಿದಾರಾ ಸರ್? ಮನವೊಲಿಸೋ ಪ್ರಶ್ನೆನೇ ಇಲ್ಲ ಸರ್. ಯಾಕೆ ಮನವೊಲಿಸೋ ಪ್ರಶ್ನೆ ಇಲ್ಲ. ನಮಗೇನೋ ನಮ್ಮ ಬೇಡಿಕೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗಲೇಬೇಕು, ಅದೊಂದೇ ಬೇಡಿಕೆ ನಮಗಿರೋದು. ಒಂದು ವೇಳೆ ಸಿಕ್ಕಿಲ್ಲ ಅನ್ನೋದಾದರೆ ನಾವು ರಾಜೀನಾಮೆ ಕೊಡ್ತೀವಿ ಸರ್. ಸಾಮೂಹಿಕವಾಗಿ ಎಲ್ಲರೂ ರಾಜೀನಾಮೆ ಕೊಡ್ತೀವಿ.
ಎಲ್ಲ ನಿರ್ಧಾರ ಮಾಡಿದ್ದೀವಿ. ಸಿಕ್ಕಿಲ್ಲ ಅಂದರೆ ಉಗ್ರವಾದ ಹೋರಾಟ, ರಾಜೀನಾಮೆ ಕೊಡ್ತೀವಿ ನಾವು. ಬರೀ ಕಾರ್ಯಕರ್ತರು ಮಾತ್ರ ರಾಜೀನಾಮೆ ಕೊಡೋದ, ಶಾಸಕರು ಕೊಡ್ತಾರಾ? ಸರ್ ನಮ್ಮ ಶಾಸಕರಿಗೆ ನಾವು ಅದು ಹೇಳ್ತೀವಿ ಸರ್. ನಾವು ಅವ್ರು ಯಾರೂ ಅದ್ರ ಬಗ್ಗೆ ನಮ್ಗೆ ಸಿಗ್ತಿಲ್ಲ. ನಾವು ಅದನ್ನೂ ಒತ್ತಾಯಿಸ್ತೀವಿ, ನಮ್ಮ ಶಾಸಕರು ಒತ್ತಾಯಿಸ್ತೀವಿ.